ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಈ ವಿಡಿಯೋ ಲಾಸ್ಟ್ ಥರ್ಸ್ಡೇ ಮಾಡಿದ್ದು. ಲಾಸ್ಟ್ ಥರ್ಸ್ಡೇ ನಾನು ನಮ್ಮ ಊರಿಗೆ ಹೋಗಿದ್ದೆ, ನಮ್ಮ ಅಪ್ಪ ಮನೆಗೆ. ಆವಾಗ ಈ ವಿಡಿಯೋ ಮಾಡಿರೋದು. ಇಲ್ಲಿಂದ ನಾನು ಬಸ್ಸಲ್ಲಿ ಹೋದೆ. ಅಲ್ಲಿ ನಮ್ಮಪ್ಪ ಬಂದು ಬೈಕಲ್ಲಿ ಕರ್ಕೊಂಡು ಹೋದ್ರು. ಅಲ್ಲಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು, ಅಲ್ಲಿ ಕರ್ಕೊಂಡು ಹೋಗಿದ್ದು. ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲಿ ಲಂಚ್ ಟೈಮ್ ಇತ್ತು. ಎಲ್ಲರೂ ಲಂಚಿಗೆ ಅಂತ ಹೋಗಿದ್ರು. ನಾವು ಡಾಕ್ಟರ್ಗೆ ವೆಯ್ಟ್ ಮಾಡ್ತಾ ಇದ್ವಿ. ಆ ಟೈಮಲ್ಲಿ ಒಂದು 2-3 ಪೇಷಂಟ್ ಇದ್ರು. ಅವರು ಹೀಗೆ ಹಾಗೆ ಮೈಕೈ ನೋವು, ವಯಸ್ಸಾದ್ಮೇಲೆ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರು. ಅದನ್ನ ಕೇಳ್ಬಿಟ್ರು ಎಲ್ಲ ಕಡೆನೂ ಇದೇ ಥರ ಅಲ್ಲ ಅಂತ ಅಂದ್ಕೊಂಡು ನಾನು ಹಾಗೆ ಸ್ವಲ್ಪ ವಿಡಿಯೋ ಮಾಡ್ತಾ ಇದ್ದೆ. ಇನ್ನು ಚೆಕಪ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಮನೆಗೆ ಬಂದು ಈವ್ನಿಂಗು ಅಮ್ಮ ದೀಪ ಹಚ್ಚು ಅಂತಂತ ಹೇಳ್ತು. ನಮ್ಮಮ್ಮ 1 ತಿಂಗಳವರೆಗೂ ಇದೇ ಥರ ಒಂದು 5 ದೀಪ ಹಚ್ಚುತ್ತೆ. ಸರಿ ನಾನು ಹಚ್ತೀನಿ ಅಂತ ಹೇಳ್ಬಿಟ್ಟು ನಾನು ಹಚ್ಚುತ್ತೆ. ಆಮೇಲೆ ಅಪ್ಪ ಗೋಬಿ ತಂದಿದ್ರು, ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ವಿ. ಈ ಗೋಬಿ ನಮ್ಮೂರಲ್ಲಿ ಬೇರೆ ಥರನೇ ಮಾಡ್ತಾರೆ. ನಾನು ಹೋದಾಗೆಲ್ಲ ಕೇಳ್ತೀನಿ ಅಂತ ಹೇಳಿ ನಮ್ಮ ಅಪ್ಪನೇ ತೊಗೊಂಡು ಬಂದಿದ್ರು. ನೋಡಿ ನಾನು ನಿನ್ನ ವೀಡಿಯೋ ಮಾಡ್ತಾರೆ. ಎಲ್ಲಿ ಮಕ್ಕಳು? ಇನ್ನೊಂದು ಸ್ಕೂಲಿಲ್ಲ ಅವರಿಗೆ? ಇವತ್ತೇನು ನನಗೋಸ್ಕರ ನೀನು ಆಫೀಸ್ಗೆ ಹೋಗ್ತಾ ಇಲ್ವಾ? ನಾನು ಅಂದ್ಕೊಂಡೇ ಇರಲಿಲ್ಲ. ಇದೇನು ಏನೇನು ಹಾಕ್ಸ್ಬಿಟ್ಟಿದ್ದೀರಾ? ಇಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ತೋಟ ಎಲ್ಲ. ತಗೊಂಡಿಲ್ವಾ? ತಗೊಬಿಡ್ಬೇಕು ತಾನೆ. ಆಮೇಲೆ ನಾನು ಕೊಡ್ಬೋದಿತ್ತು ನೀನು. ಇದಾದರೂ ಗಿಫ್ಟ್ ಕೊಡೋಣ ಅವಳಿಗೆ. ಏನೂ ಇಲ್ಲ. ನಾನೇನು ಮಾಡಿದೆ ಅಲ್ಲಿ ನೋಡೆ. ಇನ್ನು ಫ್ರೈಡೇ ನಾನು ಬ್ಲಡ್ ಚೆಕಪ್ಗೆ ಕೊಡಬೇಕಾಗಿತ್ತು. ಬೆಳಿಗ್ಗೆ ಬಿಫೋರ್ ಫುಡ್ಡೇ ಕೊಡಬೇಕಾಗಿತ್ತು. ಬೇಗ ಹೋಗ್ತಾ ಇದ್ದೆ. ಒಂದು ಸರಿ ಕಾಲ್ ಮಾಡೋಣ, ನನ್ನ ಫ್ರೆಂಡ್ ಏನಾದರೂ ಫ್ರೀ ಇದ್ದರೆ ಸಿಗ್ತಾಳೆ ಅಂತೇಳಿ ಅವಳಿಗೆ ಕಾಲ್ ಮಾಡಿದ್ದೆ. ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಅವಳ ಗಾಡಿ ತೊಗೊಂಡು ನಾನು ಹೋದೆ. ಬಿಫೋರ್ ಫುಡ್ ಕೊಡಬೇಕಾಗಿತ್ತು, ಅದನ್ನು ನಾನು ಕೊಟ್ಬಿಟ್ಟು ಬರ್ತೀನಿ. ಆಫ್ಟರ್ ಫುಡ್ ಕೊಡಬೇಕಾಗಿರೋದು ನೀನು ನನ್ನ ಜೊತೆ ಬರವಂತೆ ಅಂತಂತ ಹೇಳ್ಬಿಟ್ಟು ಬಂದಿದ್ದೆ. ಆದರೆ ನಾನು ಬಿಫೋರು ಆಫ್ಟರ್ 2 ಮುಗಿಸ್ಕೊಂಡು ಒಟ್ಟಿಗೆ ಬಂದೆ. ಇಲ್ಲಿ ಆ ಹಾಸ್ಪಿಟಲಲ್ಲಿ ಇವರೊಬ್ಬರು ಇದ್ದರು. ಇವ ಆಂಟಿ ಹೇಳ್ತಾ ಇದ್ರು, ಎಲ್ರಿಗೂ ಕಾಯಿಲೆ, ಇವಾಗ ಚಿಂತೆ ಮಾಡಿದ್ರೆ ಕಾಯಿಲೆ ಬರುತ್ತೆ. ಫಿಸಿಕಲಿ ಕಾಯಿಲೆ ಬರೋದಲ್ಲ, ಇದು ಮನಸ್ಸಿಂದ ಬರೋ ಕಾಯಿಲೆಗಳು. ಈ ಡಾಕ್ಟರ್ಗಳೇ ಇನ್ನೊಬ್ರು ದೊಡ್ಡ ಡಾಕ್ಟರ್ ಹತ್ರ ತೋರಿಸ್ಕೊಂತಾರೆ. ಅವರು ಪೇಷಂಟ್ ನೋಡಿ ನೋಡಿ ಸಾಕಾಗಿರ್ತಾರೆ. ಆ ಟೆನ್ಷನ್ಗೆ ಬೇರೆಯವ್ರ ಹತ್ರ ತೋರಿಸ್ಕೊಂತಾರೆ ಅಂತ ಹೇಳ್ತಾ ಇದ್ರು. ಏನೋ ಸಂಗೀತ, ನಿಮ್ಮ ನಾಯಿ ಏನು ಇಷ್ಟು ಸ್ಟ್ರಾಂಗ್ ಆಗಿದ್ದು ಮಾಡಿದ್ಯಾ ನೀನು? ಕಟ್ಟಾಕಬೇಕು ತಾನೆ. ನಂಗೆ ಕೂತ್ಕೊಳ್ಳೋಕೆ ಜಾಗ ಕೊಡ್ತಾ ಇಲ್ಲ ಅದು. ನಾನು ಇವಾಗ ಬಂದೆ, ಒಂದು 5 ನಿಮಿಷ ಆಯ್ತು ಅಷ್ಟೇ. ಇಲ್ಲೇ ನಿಂತಿದ್ದೀನಿ. ಸುಮ್ಮನೆ ಕೋಲ್ ತಗೊಂಡ್ರೆ ಸಾಕು. ನನಗೇನು ಗೊತ್ತು. ಆಮೇಲೆ ಕಚ್ಚಿಬಿಟ್ಟು ಅದಕ್ಕೆ ಬೇರೆ ಇಂಜೆಕ್ಷನ್ ಹಾಕಿಸ್ಕೊಂಡು ಕೊಟ್ಬಿಡು. ಕವರು, ಬ್ಯಾಗು ಯಾವುದೋ ಒಂದು ಇವ ಅಲ್ಲಿ ಡಿಕ್ಕಿಲು ಒಂದಷ್ಟು. ಇದು ಮತ್ತೆ ತಗೊಂಡ್ರ ಕಾರು? ಎಷ್ಟಾಯಿತು? ಯಾವಾಗ ತಗೊಂಡ್ರಿ? ಓ, ಏನು ಗೊತ್ತೇ ಆಗೋದಿಲ್ಲ, ಏನು ಶೇರೇ ಮಾಡೋದಿಲ್ಲ ನೀನು. ಫಸ್ಟ್ ಆಫ್ ಆಲ್ ಎಲ್ಲಿ ಶೇರ್ ಮಾಡೋಕ್ಕೆ? ಕಾರು, ಹೊಸ ಮನೆ ಎಲ್ಲ ಮನೆ ಕಾರು ತಗೋತಾರೆ ನೋಡು. ನಾನು ವೇಸ್ಟು. ನಾನು ಜಾಬ್ ಮಾಡಿದ್ರು ವೇಸ್ಟ್. ಭಾವ ಫ್ಯಾಮಿಲಿ ಪ್ಲ್ಯಾನಿಂಗ್ ಎಲ್ಲ ಇದ್ದೀನಿ. ನೀನು ನಾಷ್ಟ ಮಾಡೋಕ್ಕಿಲ್ವೇ? ಇದು ಬಾತ್ರೂಮ್ ಇಲ್ಲಲ್ವಾ? ಸಂಗೀತ, ದೇವ್ರ ಮನೆ ಎಲ್ಲಿತ್ತಾ? ಈ ರೂಮ್ಗಳು ಹಿಂಗೆ ಇದ್ವಾ? ಹಾಂ, ಈ ರೂಮ್ ಚಿಕ್ಕದಿತ್ತು. ಇದು ಸೆಂಟ್ರಲ್ಲಿ ದೇವ್ರ ಮನೆ ಇತ್ತು. ಅದನ್ನ ಅಟ್ರಾಕ್ಷನ್ ಮಾಡಿಸ್ಬಿಟ್ಟಿವಿ. ಆ ಕಡೆ ಜಾಗ ಎಲ್ಲ ಇತ್ತಲ್ಲ. ಚೆನ್ನಾಗಿದೆ. ನಾನು ಫಸ್ಟ್ ಬಂದಿದ್ದಕ್ಕಿಂತ ನಾನು ಯಾವಾಗಲೂ ಒಂದ್ಸರಿ ಬಂದಿದ್ದೆ. ಅದೇ ಲೀಸ್ಗಿದ್ರಲ್ಲ, ಆವಾಗ ಬಂದಿದ್ದು ನಾನು. ಅವಾಗಿತ್ತಲ್ಲ ಟೈಲ್ಸ್ ಅದಿತ್ತು. ಇವಾಗ ಚೇಂಜ್ ಮಾಡ್ತಾರೆ. ಟೇಬಲ್ ಬೇರೆ ತಗೊಂಡಿದ್ಯಾ ಅನ್ಸುತ್ತೆ. ಮಾಡ್ಸಿರೋದು ವುಡ್ ವರ್ಕ್ ಮಾಡಿಸ್ಬೇಕಾದ್ರೆ ಮನೆಗೆ ಅಂತಾನೆ. ಆ ರೂಮ್ಗೂ ಒಂದು ಮಾಡಿಸಿದ್ಯಾ? ಹಾಂ, ಆ ಮನೇಲಿ ಇತ್ತಲ್ವ ಇದು? ಅಷ್ಟೇ. ನಾವಿಬ್ಬರು ಯಾವಾಗ ಇದು ಮಾಡ್ತೀವಿ, ಮೀಟ್ ಆಗ್ತೀವಿ. ನಂಗೆ ಗೊತ್ತಿಲ್ಲ ನೀ ಬರ್ತೀಯೋ ಬರಲ್ವೋ. ಎಷ್ಟು ತಗೊಂಡೆ? ವಿಡಿಯೋ ಮಾಡ್ಕೊಂಡಿಲ್ಲ.
ಒಂದು 5-6 ತಗೊಂಡಿದ್ದೀನಿ. ಅದ್ರ ಜೊತೆಗೆ ವಿಡಿಯೋ ಬೇರೆ ಮಾಡಿದ್ದೀನಿ. ಅದು ನೋಡಿ ಎಷ್ಟು ಚೆನ್ನಾಗಿದೆ. ಬೆಳಗ್ಗೆ 7:30 ಹಂಗೆ ನಾನು ಹೋಗಿದ್ದು. ಬ್ಲಡ್ ಸ್ಯಾಂಪಲ್ ಎಲ್ಲ ಕೊಟ್ಬಿಟ್ಟು ಬರೋ ಅಷ್ಟರಲ್ಲಿ 11 ಆಗಿತ್ತು. ನನ್ನ ಫ್ರೆಂಡಿಗೂ ಕೆಲಸ ಇತ್ತು ಅಂತ ಹೇಳಿ ಅವಳು ಸ್ವಲ್ಪ ಹೊರಗಡೆ ಹೋಗಿ ಅಲ್ಲಿಂದ ಬರೋ ಅಷ್ಟರಲ್ಲಿ ನಾನು ಅವ್ರ ಮನೆ ರೀಚ್ ಆಗಿದ್ದೆ. ನಾನು ಹೋಗಿ ಒಂದು 5 ನಿಮಿಷ ಅಷ್ಟರಲ್ಲಿ ಅವಳು ಕೂಡ ಬಂದಳು. ಹಾಫ್ ಆನ್ ಅವರ್ ಮಾತಾಡಿಕೊಂಡು ಅಲ್ಲಿಂದ ನಾನು ಕೂಡ ಹೊರಟೆ. ಅವಳಿಗೂ ಕೂಡ ಬೇರೆ ಕೆಲಸ ಇತ್ತು ಬ್ಯಾಂಕಲ್ಲಿ ಅಂತ ಹೇಳಿದ್ಲು. ಸರಿ ನಾನು ಹೊರಡೋಣ ಅಂತ ಹೇಳಿ ಹೊರಟೆ. ಇನ್ನು ಈವ್ನಿಂಗು ಮತ್ತೆ ಅಮ್ಮ ದೀಪ ಹಚ್ಚಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇತ್ತು. ಅವತ್ತು ಶುಕ್ರವಾರ ನಮ್ಮೂರಲ್ಲಿ ಒಂದು ಹಬ್ಬ ಇತ್ತು. ದೀಪಾವಳಿ ಆದ 15 ದಿನಕ್ಕೆ ಈ ಥರ ಹಬ್ಬ ಮಾಡ್ತಾರೆ. ಉರ್ಬತ್ತಿ ಹಬ್ಬ ಅಂತ ಹೇಳಿ ಮಾಡ್ತಾರೆ. ಹಬ್ಬ ಅಲ್ವಾ, ಅಮ್ಮ ಮಧ್ಯಾಹ್ನದಿಂದನೇ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಮನೆಯೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ದೀಪಗಳಿಗೆ ಏನೇನು ಬೇಕು ಕೆಳಗಡೆ ಹಾಕೋಕ್ಕೆ ಸಗಣಿಯಲ್ಲೆಲ್ಲ ತಂದು ಇಟ್ಟಿತ್ತು. ಇನ್ನು ನಾನು ದೀಪಕ್ಕೆ ಹತ್ತಿ ಎಲ್ಲ ಉಸ್ಕೊಂಡು ನಾನು ದೀಪ ಹಚ್ಚಿದೆ. ನನಗೆ ಹೊರಗಡೆ ದೀಪ ಹಚ್ಚಕ್ಕೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು ಅಮ್ಮ ಒಳಗಡೆ ಹೋಗಿ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ದೇವ್ರ ಫೋಟೋಕ್ಕೆ ಕುಂಕುಮ ಹಚ್ಚೋದು ಮತ್ತು ಹೂವು ಇಡೋದು, ದೇವ್ರ ಮನೆ ಕ್ಲೀನ್ ಮಾಡೋದೆಲ್ಲ ಮಾಡಿಕೊಂಡು ದೇವರಿಗೆ ರೆಡಿ ಮಾಡಿ ಅಲ್ಲಿ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂತು. ಅಮ್ಮಂಗೆ ತುಂಬ ಮಂಡಿ ನೋವು. ಸೊ ಹಾಗಾಗಿ ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡೋದು ಕಷ್ಟ ಆಗುತ್ತೆ. ಅವರು ದೇವರಿಗೆ ಕುಂಕುಮ ಹಚ್ಚಬೇಕಾದ್ರೆ ದೇವ್ರ ಫೋಟೋನೇ ಮೇಲೆ ತಗೊಂಡು ಹಚ್ತಾ ಇದ್ರು. ಇನ್ನು 10 ಗಂಟೆ ಅಷ್ಟರಲ್ಲಿ ಈ ಥರ ದೇವರು ಬಂತು. ದೇವ್ರು ಬಂದಾದ್ಮೇಲೆ ಎಲ್ಲರೂ ಮನೆಯಿಂದ ಎಣ್ಣೆ ತೊಗೊಂಡೋಗಿ ಒಂದು ಗ್ರೌಂಡ್ ಇದೆ, ಆ ಗ್ರೌಂಡಲ್ಲಿ ಎಲ್ಲ ಪೂಜೆ ಕುಂತ ಎಲ್ಲ ಮುಗಿಸ್ಕೊಂಡು ರಾತ್ರಿ ಒಂದು 12 ಗಂಟೆ ಹಂಗೆ ಮತ್ತೆ ಪೂಜೆ ಆರತಿ ಕೊಡಬೇಕು ನಾವು. ಆ ಥರ ಎಲ್ಲ ದೇವ್ರುಗಳು ಬರುತ್ತೆ. ಈ ಥರ ಎಲ್ಲ ದೇವ್ರುಗಳ್ನು ಕರ್ಕೊಂಡು ಬರ್ತಾರೆ. ಅದಕ್ಕೆ ಪೂಜೆ ಕೊಡಬೇಕು. ಒಂದು 12 ಗಂಟೆ 1 ಗಂಟೆ ಆಗಿರುತ್ತೆ. ಮೊದಲೆಲ್ಲ ತುಂಬ ಟೈಮ್ ತೊಗೊತಿದ್ರು. ಇದೆಲ್ಲ ಮುಗಿಸೋ ಅಷ್ಟರಲ್ಲಿ 1 ಗಂಟೆ 2 ಗಂಟೆ ಆಗಿಬಿಡ್ತಿತ್ತು. ಆದರೆ ಇವಾಗ ಸ್ವಲ್ಪ ಬೇಗನೆ ಬಂದುಬಿಡ್ತಾರೆ. ಒಂದು 12 ಗಂಟೆ 12:15 ಅಷ್ಟರಲ್ಲಿ ಎಲ್ಲ ಮುಗಿಯುತ್ತೆ. ಮೊದಲು ತುಂಬ ಜನ ಸೇರ್ತಿದ್ರು. ಇವಾಗ ಜನ ಸೇರೋದು ಕೂಡ ತುಂಬ ಕಡಿಮೆ ಆಗಿದೆ. ಅದಕ್ಕೆ ಈ ಥರ ಬೇಗ ಮುಗಿಯುತ್ತೆ ಅನಿಸುತ್ತೆ. ಇನ್ನು ಮಾರ್ನಿಂಗು ಕಾಯಿ ಮಣೆ ಅಂತ ಹೇಳಿ ಒಂದು ಪೂಜೆ ಇದೆ. ಎಲ್ಲ ಮನೆಯಿಂದನೂ ಬೆಲ್ಲ ಕಾಯಿನ ಪೀಸ್ ಮಾಡಿ ತಗೊಂಡು ಹೋಗ್ಬೇಕು. ಅಲ್ಲಿ ಪೂಜೆ ಮಾಡಿ ಬಹುಪರಾಕ್ ಅಂತ ಹೇಳಿ ಈ ಥರ ಮಾಡ್ತಾರೆ. ಅದಾದ ನಂತರ ಅದೇ ಪ್ರಸಾದನ ಎಲ್ರಿಗೂ ಕೊಡ್ತಾರೆ. ಇದೆಲ್ಲ ಪ್ರೋಸೆಸ್ ನಾವು ಚಿಕ್ಕವರು ಇರಬೇಕಾದ್ರೆ ಇನ್ನೂ ಚೆನ್ನಾಗಾಗ್ತಿತ್ತು. ತುಂಬ ಜನ ಈ ಥರ ಮಾಡ್ತಿದ್ರು. ಇಲ್ಲೊಂದು 3-4 ಜನ ಅಷ್ಟೇ ಇದ್ದಾರೆ. ನಾವು ಚಿಕ್ಕವರು ಇರಬೇಕಾದ್ರೆ ಒಂದು 4-5 7-8 ಜನ ಇರ್ತಿದ್ರು. ಅವರೆಲ್ಲ ಸುತ್ತ ರೌಂಡ್ ಹಾಕಿ ಅದಾದಮೇಲೆ ಅದು ಖಾಲಿ ಆಗೋವರೆಗೂ ಅವರೇ ಅಲ್ಲೇ ಮಲ್ಕೊಂಡು ತಿಂತಿದ್ರು. ಆ ಥರ ಎಲ್ಲ ಇತ್ತು. ಇವಾಗೆಲ್ಲ ಸ್ವಲ್ಪ 1-2 ತಿಂದ್ಬಿಟ್ಟು ಆಮೇಲೆ ಎದ್ಬಿಡ್ತಾರೆ. ಎಲ್ಲದರಲ್ಲೂ ಹೇಗೆ ಚೇಂಜಸ್ಗಳಿದೆ ಹಾಗೆ ಹಬ್ಬ ಆಚರಣೆಗಳಲ್ಲೂ ಚೇಂಜಸ್ ಮಾಡ್ಕೊತ ಬರ್ತಾ ಇದ್ದಾರೆ. ಇನ್ನು ನಾನು ನಮ್ಮಮ್ಮ ಇಬ್ಬರೂ ಹೊಲದ ಹತ್ರ ಹೋದ್ವಿ. ನಾವು ನಮ್ಮ ಹಸುನ ಒಂದು 1/2 ಕಿಲೋಮೀಟ್ರ್ ಆಗುತ್ತೆ ನಮ್ಮ ಮನೆಯಿಂದ ಹೊಲದಕ್ಕೆ. ಅಲ್ಲಿ ನಾವು ಹಸುನ ಸಾಕೋದು. ಒಂದೇ ಹಸು ಇರೋದು ಸದ್ಯಕ್ಕೆ. ಮೊದಲು ತುಂಬ ಇತ್ತು. ತುಂಬ ಅಂದರೆ ಒಂದು 3-4 ಇಟ್ಕೊಂಡಿದ್ವಿ. ಮೇಕೆ ಎಲ್ಲ ಇರ್ತಿತ್ತು. ಇವಾಗ ಆ ಥರ ಇಲ್ಲ, ಒಂದೇ ಹಸು ಇರೋದು. ನಮ್ಮಮ್ಮ ಅಪ್ಪ ಕೈಲಾಗೋದಿಲ್ವಲ್ಲ, ಹಾಗಾಗಿ ಒಂದೇ ಇಟ್ಕೊಂಡಿದ್ದಾರೆ. ಒಂದೇ ಇದ್ರೂ ಅದ್ರ ಕೆಲಸಗಳು ಎಷ್ಟಿರುತ್ತೆ ಅದನ್ನ ನೋಡ್ಕೊಳ್ಳೋದೇ ಕಷ್ಟ. ಇನ್ನು 2-3 ಎಲ್ಲ ಇಟ್ಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲೂ ಅಮ್ಮಂಗೆ ಮಂಡಿ ನೋವು, ಅಪ್ಪಂಗೂ ಶುಗರ್ ಇದೆ. ಸದ್ಯ ಒಂದು ಹಸುನ ಚೆನ್ನಾಗಿ ನೋಡ್ಕೊಳ್ಳೋಣ ಅಂತ ಹೇಳಿ ಒಂದು ಹಸು ನೋಡ್ಕೊತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಡೇ ನಾನು ಬೆಂಗಳೂರಿಗೆ ಬಂದೆ. ಆವತ್ತಿನ ದಿನದ ವಿಡಿಯೋ ಇದ್ದು. ಬೆಳಿಗ್ಗೆ ಬೇಗನೆ ಹೊರಟ್ವಿ. ಯಾಕೆ ಅಂತಂತ ಹೇಳಿದ್ರೆ ರಾಘು ಅವ್ರ ಫ್ರೆಂಡ್ ಅವ್ರ ಮದುವೆ ಇದೆ, ಬೇಗ ಹೋಗಬೇಕು ಅಂತಂದ್ರು. 9:30 ಹಂಗೆಲ್ಲ ಮನೆ ಬಿಟ್ಟು ಅಲ್ಲಿಂದ ಹೊರಟು ನಾವು ಅವ್ರ ಫ್ರೆಂಡ್ ಮದುವೆಗೆ ಹೋಗಿದ್ವಿ. ಮದುವೆ ಎಲ್ಲ ಮುಗಿಸ್ಕೊಂಡು 1 ಗಂಟೆ 2 ಗಂಟೆ ಅಷ್ಟರಲ್ಲಿ ನಮ್ಮ ಮನೆಗೆ ಬಂದ್ವಿ. ಚೀಸ್ ಮಾಡ್ಕೊಂಡ ಚೀಸ್ ಪನ್ನೀರ್
ಹಾಗೆ ಆನ್ ದ ವೇ ಬರ್ತಾ ನಾನು ಮೊನ್ನೆ ಏನು ಬ್ಲಡ್ ಟೆಸ್ಟಿಗೆ ಕೊಟ್ಟಿದ್ದೆ ಅದ್ರ ರಿಪೋರ್ಟ್ ಕೂಡ ಬಂದಿತ್ತು, ಅದನ್ನು ಕೂಡ ಇಸ್ಕೊಂಡು ಬಂದೆ. ಇಲ್ಲಿ ರಾಘವ್ ಅವರು ಮದುವೆ ಮನೆಯಲ್ಲಿ ಹೊರಗಡೆ ಹೋಗಿದ್ರು, ಏನೋ ಕಾರ್ಡ್ ಏನೋ ತೊಗೊಂಡು ಬರ್ತೀನಿ ಅಂತ ಹೇಳಿ. ಆ ಟೈಮಲ್ಲಿ ಸಂಚಿತ್ ನೋಡ್ಕೊಂಡಿರಲಿಲ್ಲ. ಪಪ್ಪ ಎಲ್ಲಿ ಅಂತ ಹೇಳಿ ಅವನು ಹುಡುಕ್ತಾ ಇದ್ದ. ಒಂದು 10 ನಿಮಿಷ ಆ ಕಡೆ ಈ ಕಡೆ ಎಲ್ಲ ಹೋಗಿ ನೋಡ್ದ, ಎಲ್ಲೂ ಸಿಕ್ಕಿಲ್ಲ. ಲಾಸ್ಟಲ್ಲಿ ಹೊರಗಡೆಯಿಂದ ಅವ್ರು ಬಂದಿದ್ದನ್ನು ಇವ್ನು ನೋಡ್ದ, ಓಡೋಗಿ ಅವ್ರ ಹಿಂದೆಗಡೆ ಹೋಗಿ ನಿಂತ್ಕೊಂಡ. ಇನ್ನು ಅಲ್ಲಿಂದ ನಾವು ಊಟ ಮಾಡಿ ಹೊರಟು ಬಂದು ಇಲ್ಲಿ ರೆಸ್ಟ್ ಮಾಡಿದ್ವಿ. ಮಧ್ಯಾಹ್ನ ತಿಂದಿದ್ದೆ ಸ್ವಲ್ಪ ನಮಗೆ ಹೆವಿ ಅಂತ ಅನ್ನಿಸ್ತಾ ಇತ್ತು. ಸಾಯಂಕಾಲ ಲೈಟಾಗಿ ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ. ಹಾಗೇನೇ ಐಸ್ ಕ್ರೀಮ್ ಕೂಡ ತಂದಿದ್ರು, ಒಂದು ಬಟರ್ ಸ್ಕಾಚ್ ಮತ್ತು ಚಾಕ್ಲೇಟ್ 2 ಫ್ಲೇವರ್ ತಂದಿದ್ರು. ಅದನ್ನು ಇಲ್ಲಿ ನಾನು ಸರ್ವ್ ಮಾಡ್ತಾ ಇದ್ದೀನಿ. ಇನ್ನು ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರಿಪ್ಷನ್ಗೆ ಯಾವುದೇ ರೀತಿಯಾದ ಚಾರ್ಜಸ್ ಆಗೋದಿಲ್ಲ.